ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭ ಸಂಜೆ. 4 ಗಂಟೆಯಿಂದ ಸುಮಾರು ರಾತ್ರಿ 10 ಗಂಟೆಯವರೆಗೆ ನನ್ನ ರೂಟೀನ್ ನಿಮ್ಮೊಂದಿಗೆ. ಗಂಟೆಯಿಂದ ಏನು ಮಾಡ್ತೀನಿ ನೈಟ್ 10 ಗಂಟೆವರೆಗೂ ಅಂತ ನಿಮ್ಮ ಜೊತೆ ನನ್ನ ಸಂಜೆಯ ದಿನಚರಿ ನಿಮಗೆ ಸಂಜೆಯ ರೂಟೀನ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಟ್ಟೆ ಎಲ್ಲ ಇವತ್ತು ವಾಶ್ ಮಾಡೋಕ್ಕಿದ್ದು. ಇನ್ನೇನು ಮಳೆ ಎಲ್ಲ ಬರ್ತಾಯಿತ್ತು, ಮೋಡ ಮುಚ್ಕೊಂಡಿದೆ ಅಲ್ಲ, ಸೊ ಅದಕ್ಕೆಲ್ಲ ತಂದಿಲ್ಲಿ ಹಾಕಿದ್ದೀನಿ. ಇವಾಗ ಮಡಚಿಡೋಣ ಅಂತ ನೋಡಿ. ಸ್ಕೂಲಿಂದ ಬಂದು ಇವಾಗ ನೀರು ಕುಡಿತಾವಳೆ. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಊಟ ಎಲ್ಲ ಆಯಿತು. ಸೊ 3:15ಗೆ ಬರ್ತಾಳಲ್ಲ. ಸೊ ಮನೆ ಇಷ್ಟೊತ್ತೆಲ್ಲ ಸೈಲೆಂಟಾಗಿತ್ತು. ರಾಣಿ ಬಂದಳು. ಸೊ ನನ್ನ ಎಲ್ಲ ಕೆಲಸ ಮುಗಿದ ನಂತರ ಫ್ರೀ ಟೈಮ್ ಇದ್ದಾಗ ನಾನು ಬೇರೆ ಈ ವಾರ್ಡ್ರೋಬ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತೀನಿ. ಯಾಕಂದರೆ ಟೈಮ್ ಸಿಕ್ಕಿದಾಗೆಲ್ಲ ಒಟ್ಟಿಗೆ ಆಗಲ್ಲ, ಅದಕ್ಕೋಸ್ಕರ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ಕೊಳ್ತೀನಿ. ಮೊನ್ನೆ ಬಿಂದ್ಯಾ ವಾರ್ಡ್ರೋಬ್ ಮಾಡಿದೆ, ಡ್ರೆಸ್ಸಿಂಗು. ಸೊ ಇದು ನೋಡಿ, ಪೇಪರ್ ಹಾಕಿಲ್ಲ ಅಂದರೆ ನಾನು ಏನಕ್ಕೆ ಅಂತ ಹೇಳ್ತೀನಿ. ನೋಡಿ, ಈ ಥರ ಪೌಡ್ರದೆಲ್ಲ ಹಿಂಗೆ ಆಗಿರುತ್ತೆ. ಇವಾಗ ಅದಕ್ಕೆ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಇಡೋಣ ಅಂತ. ಇದು ಉರುಳಿಸಿರೋದು ಮೂರ್ತಿಯವರು, ಅದಕ್ಕೆ ಚೆಲ್ಲೋಗಿದೆ. ಸೊ ಇದು ನನ್ನ ದುಡ್ಡು, ಅದಕ್ಕೆ ಈ ಥರ ಚೆಲ್ಲೋಕೆ ಬರೋಂಥ ಒಂದು ಬ್ಯಾಸ್ಕೆಟಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಎಟ್ಕಲ್ವು ಅದನ್ನ ಈ ಥರ ನಾನು ಇದರಿಂದ ಧೂಳು ಹೊಡಿಯೋದ್ರಿಂದ ಕ್ಲೀನಾಗಿ ಧೂಳು ತೆಗೆದುಬಿಡ್ತೀನಿ. ನನಗೆ ಸ್ವಲ್ಪ ಎಟ್ಕೋದು ಯಾವುದಿರುತ್ತೋ ಈ ಥರ ಅದರ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೆಗಿತೀನಿ. ಸೊ ಇದು ನನಗೆ ಹೆಟ್ಕಲ್ಲ, ಅದಕ್ಕೋಸ್ಕರ ಇದರಲ್ಲಿ ಧೂಳೆಲ್ಲ ತೆಗಿತಾ ಇರೋದು ನೋಡಿ. ಸೊ ಧೂಳು ಎಷ್ಟು ಧೂಳು ಬರುತ್ತೆ. ಎಲ್ಲ ಧೂಳೆಲ್ಲ ತೆಗೆದುಬಿಟ್ಟು ಪೇಪರೆಲ್ಲ ಹಾಕಿ ಇಟ್ಟಿದ್ದೀನಿ, ಎಲ್ಲ ಒರೆಸಿ. ಸೊ ಇದೆಲ್ಲ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪೆಲ್ಲ ನಾನು ರೇರಾಗಿ ಯೂಸ್ ಮಾಡೋದು. ಬಳೆ ಅಂತ ಬಾಕ್ಸಲ್ಲೇ ಇಟ್ಬಿಟ್ಟಿದ್ದೀನಿ, ನನಗೆ ಯಾವಾಗ ಬೇಕೋ ಆವಾಗ ಎತ್ಕೊಳ್ಳೋಕ್ಕೆ. ಸೊ ಅದು ಎತ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ಥರ ದಾರದಲ್ಲೂ ಕಟ್ಟಿ ಇಟ್ಟಿದ್ದೀನಿ ಬಳೆಗಳ್ನ ನಾನು. ಅದು ನೆಕ್ಸ್ಟ್ ಟೈಮ್ ನಾನಿವಾಗ ತೋರಿಸ್ತೀನಿ. ಸೊ ಇದು ಈ ಥರ ಎಲ್ಲ ಮಾಡಿ, ಇದು ಯಾವಾಗ ನಾವು ಹೊರಗಡೆ ವೀಕೆಂಡಲ್ಲಿ ಹೊರಗಡೆ ಹೋದಾಗೆಲ್ಲ ಈ ಥರ ಇದು ಸ್ಮಾಲ್ ಪೌಡ್ರು ನೀವು ಕೇಳ್ಬೋದು. ಇದು ನಾವು ಟ್ರಿಪ್ ಹೋದಾಗ ಮೂರ್ತಿಯವ್ರಿಗೆ ಬೇಕಾಗುತ್ತೆ ಅಂತ ಸೈಡಲ್ಲೇ ಇಟ್ಟಿರ್ತೀವಿ. ಸೊ ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಇದು ಯಾಕಂದರೆ ಒಂದು ಎತ್ಕೊಂಡ್ರೆ ಹಿಂಗೆ ಉಳ್ದೋಗ್ತಾ ಇರುತ್ತೆ, ಅದಕ್ಕೆ ಈ ಥರ ಬಾಕ್ಸಲ್ಲಿ ಇಟ್ಬಿಟ್ಟಿದ್ದೀನಿ. ಏನೂ ಚೆಲ್ಲಲ್ಲ. ಸೆಂಟು ಮತ್ತು ಇದು ಬಂದು ಹೇರ್ಗೆ ಅಪ್ಲೈ ಮಾಡೋದು ಸ್ಟ್ರೈಟ್ಗೆ. ಸೊ ಇನ್ನೆಲ್ಲ ಜೋಡಿಸಿದ್ದೀನಿ ನೋಡಿ. ರೆಗ್ಯುಲರಾಗಿ ಯೂಸ್ ಮಾಡೋದು ಇದೊಂದೇ, ಡೈಲಿ ಮನೆಗೆ ಯೂಸ್ ಮಾಡ್ಕೊಳ್ಳೋದು ನಾನು. ಸೊ ಬಾಚಣಿಗೆಗಳು, ಮೇಕಪ್ದು ಪೌಡರ್ಸು ಎಲ್ಲ ಇದೆ. ಸೊ ಇದಿಷ್ಟು ನಾನು ಹಿಂಗೆಲ್ಲ ಖಾಲಿ ಆದಾಗ ಈ ಥರ ಹಾಕಿಟ್ಟಿರ್ತೀನಿ. ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ನೋಡಿ, ಇದೆಲ್ಲ ಕ್ಲೀನಾಗಿ ಮಾಡಿ, ಮತ್ತು ಇಲ್ಲಿ 2 ಡ್ರಾಲು ಅಷ್ಟೇ ಕ್ಲೀನಾಗಿ ಇಟ್ಟಿದ್ದೀನಿ ನಾನು. ಇದು ಒಂದು ಇಟ್ಕೊಂಡಿದ್ದೀನಿ, ಏನಕ್ಕನ ಬೇಕಾಗುತ್ತೆ, ಚೆನ್ನಾಗಿದೆ ದಾರ ಇದು ಅಂತ. ಡ್ರೆಸ್ಸದು ಕಟ್ಟಾಗ್ಬಿಟ್ಟಿತ್ತು ಅದಕ್ಕೇ. ಸೊ ಇಲ್ಲಿ ಡೈರಿ ಬುಕ್ಸು ನಂದು ಎಲ್ಲ ಇಟ್ಟಿದ್ದೀನಿ. ಇದು ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಅರೇಂಜ್ ಮಾಡ್ಕೊಂಡಿರೋದು ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರಾದರೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈಗ ನನಗೆ ಸಾಕಾಯಿತು ನೋಡಿ. ಇದರಲ್ಲಿ ಲೈಟ್ ಆಫ್ ಮಾಡಿದೆ, ಇವಾಗ ಯೆಲ್ಲೋ ಕಲರ್ ಬರುತ್ತೆ. ಸೊ ಹೀಗೆ ಇದರಲ್ಲಿ 3 ಕಲರ್ ಇದೆ ಹೀಗೆ. ಸೊ ಈ ಥರ ನಾವು ಡ್ರೆಸ್ಸಿಂಗ್ ಟೇಬಲ್ ನಾನು ಮಾಡಿಸ್ಕೊಂಡಿರೋದು. ಸೊ ನಾನು 5 ಗಂಟೆಯಿಂದ ಇಲ್ಲ 4 ಗಂಟೆಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ಇವತ್ತು ಫ್ರೀ ಇದೆ. ಸೊ ಹೊರಗಡೆ ಹೋಗೋದೇನು ಇರಲಿಲ್ಲ, ಅದಕ್ಕೆ ಸಂಜೆ ವಿಡಿಯೋ ಅದು ರೋಟೀನ್ ನಿಮಗೆ ಈವ್ನಿಂಗ್ ರೋಟೀನ್ ತೋರಿಸ್ತಾ ಇದ್ದೀನಿ. ಓಕೆ, ನಿಮಿಷ ಇದೆ, ಅದಕ್ಕೆ ಟೀ ಕುಡಿದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಿಂದ್ಯಾಗ ಹೋಮ್ವರ್ಕ್ ಮಾಡಿಸ್ಬೇಕು. ಅದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಮುಗಿಸ್ಬಿಟ್ಟಿದೆ ಫ್ರೆಂಡ್ಸ್. ಮಧ್ಯಾಹ್ನ ಅಂದರೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿದ್ದು, ಮಧ್ಯಾಹ್ನ ಎಲ್ಲ ತೊಳೆದಿಟ್ಬಿಟ್ಟು ಒರೆಸ್ಬಿಟ್ಟಿದ್ದೀನಿ. ಸೊ ಮೂರ್ತಿಯವ್ರಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಪಲ್ಯ ಬೇಕಲ್ಲ. ಸೊ ಇವಾಗೆಲ್ಲ ಖಾಲಿ ಆಗಿದೆ, ಅಂದರೆ ಸ್ವಲ್ಪ ಇದೆ ಇದು ಪಲ್ಯ. ಇದೆಲ್ಲ ಒಂದು ಬಾಣಲಿಯಿಂದ ಬೌಲಿಗೆ ಶಿಫ್ಟ್ ಮಾಡಿ ಸಾಂಬಾರು ಚಿಕ್ಕ ತಪ್ಪಲೆಗೆ ಹಾಕ್ಬಿಟ್ಟು ಅನ್ನನ ಚಿಕ್ಕದು ಇಷ್ಟು ಉಳಿದಿದ್ದೆಲ್ಲ ಇಕ್ಕಿದ್ದೀವಿ. ಇದು ನೈಟ್ಗೆ ಮತ್ತು ಬೇರೆ ಏನಾದರೂ ಮಾಡೋಕ್ಕಾಗುತ್ತೆ ಇದ್ರ ಜೊತೆಗೆ. ಸೊ ನೋಡಿ, ಅಡುಗೆ ಆದಮೇಲೆ ಒಂದು ಸತಿ ನಾನು ಕ್ಲೀನಾಗಿ ಈ ಥರ ಒರೆಸ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ಹೆಂಗೂ ಬಿಂದ್ಯಾ ಬಂದಲ್ಲ, ಇವಾಗ ಪಾತ್ರೆ ತೊಳೆದೆ ನಾನು. ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ಸೇರಿಸಿ
ಸೊ ಇದು ಏನಪ್ಪ ಹಾಟ್ ಬಾಕ್ಸು ಅಂದರೆ ಇದು ತುಂಬ ಹಳೆಯ ಹಾಟ್ ಬಾಕ್ಸು. ಇದರಲ್ಲಿ ನಾನು ಹಣ್ಣುಗಳನ್ನ ಸ್ಟೋರೇಜ್ ಮಾಡ್ತೀನಿ. ಆಪಲ್ಲು, ದ್ರಾಕ್ಷಿ, ಆ ಥರ ಏನು ಹಣ್ಣು ತರ್ತಾರೋ ಅದನ್ನು ಇದರಲ್ಲಿ ನಾನು ಇಟ್ಕೊತೀನಿ. ಮೂರ್ತಿಯವರು ತಂದಿದ್ದು. ಸೊ ಇವತ್ತು ಹಣ್ಣೆಲ್ಲ ಖಾಲಿ ಆಗಿತ್ತು. ಕಲ್ಲಂಗಡಿ ಹಣ್ಣು ತಂದಿದ್ರಲ್ಲ ಅದನ್ನೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾಳೆ ಅವಳು ಬ್ರೇಕಲ್ಲಿ ಸ್ಕೂಲ್ಗೆ ಬ್ರೇಕ್ ಶಾರ್ಟಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸು ಮತ್ತು ಈವ್ನಿಂಗ್ ಇವಾಗ ಕಲ್ಲಂಗಡಿ ಹಣ್ಣು ಕೊಡ್ತೀನಿ ತಿನ್ನೋಕ್ಕೆ. ಸೊ ನೋಡಿ ಇಷ್ಟು ಪಾತ್ರೆ ತೊಳೆದಿರ್ತೀನಿ, ಯಾಕಂದರೆ ನಾನು ಅವಾಗೇ ತೊಳ್ಕೊಂಬಿಡ್ತೀನಿ. ಯಾಕಂದರೆ ಅವಳು ಬಾಕ್ಸು ಸ್ಕೂಲಿಂದ ಬಂದಮೇಲೆ ಒಟ್ಟಿಗೆ ತೊಳೆಯೋಣ ಅಂತ, ನನಗೂ ರೆಸ್ಟ್ ಬೇಕಲ್ಲ. ಸ್ಕೂಲಿಂದ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ಬಿಡ್ತೀನಿ. ಸೊ ಇದು ಕುಕ್ಕರು ನಾನು ತೊಳೆದಿಲ್ಲ, ಯಾಕಂದರೆ ಅದು ಸ್ವಲ್ಪ ನೆನಿಬೇಕು. ಅದಕ್ಕೋಸ್ಕರ ಹಾಗೆ ನೀರು ಹಾಕಿ ಇಟ್ಟಿದ್ದೀನಿ. ನೆನೆದ ಮೇಲೆ ಒಂದು 10 ನಿಮಿಷ ಆದಮೇಲೆ ವಾಶ್ ಮಾಡಿ ಇಡ್ತೀನಿ. ವಾಶ್ ಮಾಡಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಟೀ ಕೊಂಡಿದ್ದೀನಿ. ಟೀ ಕುಡಿಯೋ ಗಂಟ ನಮ್ಮ ಬಿಂದ್ಯ ಏನು ಮಾಡ್ತಾಳೆ, ಟಿ ವಿ ನೋಡ್ತಾಳೆ. ಸೊ ಅವಳಿಗೂ ಸ್ವಲ್ಪ ಬ್ರೇಕ್ ಬೇಕಲ್ಲ. ಕಂಟಿನ್ಯೂಸ್ ಆಗಿ ಸ್ಕೂಲಿಂದ ಬಂದು ಸ್ವಲ್ಪ ಆಟ ಆಡಿಕೊಂಡು ಇವಾಗ ಟಿ ವಿ ನೋಡೋಕೆ ಬಂದವಳೆ. ಸ್ವಲ್ಪ ಅವಳು ತರಲೆದು ಟಿ ವಿ ನೋಡ್ತಾಳೆ. ಸೊ ಅದು ನೋಡ್ಕೊಂಡಾದಮೇಲೆ ಅವಳಿಗೂ ಬಿಸ್ಕೆಟ್ ಕೊಟ್ಟಿದ್ದೀನಿ. ಇವತ್ತು ಸ್ನ್ಯಾಕ್ಸ್ ಏನು ನೈಟದ್ದು ಈವ್ನಿಂಗ್ ಏನು ಮಾಡಲಿಲ್ಲ. ಸೊ ನೋಡೋಣ ನೈಟ್ ಏನಾನ ಮಾಡಬೇಕು. ನಾಳೆಗೆ ಸಾಂಬಾರಿಗೆ ನುಗ್ಗೆಕಾಯಿ ಇವತ್ತೇ ತಂದಿಟ್ಕೊಂಬಿಟ್ಟೆ. ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ, ಅಂದರೆ ತರಕಾರಿ ಮಾತ್ರ ತೊಗೊಂಡು ಬರ್ತೀನಿ ಅಷ್ಟೇ. ಇನ್ನೆಲ್ಲ ಇರುತ್ತಲ್ಲ ಮನೆಯಲ್ಲಿ, ಅದಕ್ಕೆ ನಾಳೆ ಬೆಳೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಸೊ ಇನ್ನು ಸಂಜೆ ಕೆಲಸ ಅಂದರೆ ಎಲ್ಲ ನಾಳೆಗೆ ಪ್ರಿಪೇರ್ ಆಗೋಕ್ಕೆ, ಬೆಳಗ್ಗೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋದೇ ಆಗುತ್ತೆ ಸಂಜೆ ಹೊತ್ತು. ಬನ್ನಿ ಎಲ್ಲರೂ. ಸೊ ಟೀ ಕುಡಿದ್ಬಿಟ್ಟು ಇವಾಗ ನೆಕ್ಸ್ಟ್ ಅವಳಿಗೆ ಓದಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಅದು ಹೋಮ್ವರ್ಕು ಅವಳಿಗೆ ಮೇಲೆ ಇವತ್ತಿನ ಲೆಸನ್ಸ್ ಎಲ್ಲ ಹಂಗೆ ಓದಿಸ್ಬಿಟ್ಟು ಎತ್ತಿಕೋಷ್ಟರಲ್ಲಿ ನನಗೆ ಒಂದು 6:30-7 ಆಗುತ್ತೆ. ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಕೊಡ್ತೀನಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಅವಳು ಓದೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಟೀ ಟೈಮ್, ಇವಾಗ ರೀಡಿಂಗ್ ಟೈಮ್. ಬಿಂದ್ಯಾಗ ಇವಾಗ ಓದಿಸ್ಬೇಕು. ಸೊ ಕನ್ನಡ ಹೋಮ್ವರ್ಕ್ ಇದೆ ಮತ್ತು ಕನ್ನಡದು ಇದೆ ನೋಡಿ. ಅಕ್ಷರ ತಪ್ಪು ಬರೆದಿದ್ದಾಳೆ, ಅವ್ರು ಮಿಸ್ಸು ತಿದ್ದಿದ್ದಾರೆ. ಸೊ ಅಕ್ಷರ ಅಭ್ಯಾಸ ಒಳಗೆ ಇವಾಗ ಆಗ್ತಾ ಇದೆ. ಅಂದರೆ 1ನೇ ಕ್ಲಾಸಿಂದ ಕನ್ನಡ ಇರೋದು. ಸೊ ಡೈಲಿ ಅವತ್ತಿನ ಪಾಠ ಅವತ್ತೇ ಆದಷ್ಟು ಓದಿಸ್ಬಿಡ್ತೀನಿ ನಾನು. ಸಮ್ಟೈಮ್ಸ್ ಫ್ರೀ ಇಲ್ಲ, ಎಲ್ಲನೂ ಹೊರಗಡೆ ಹೋಗಿದ್ದಾಗ ಆಗಲ್ಲ. ಸೊ ಇವತ್ತು ಹೆಲ್ತ್ ಚೆಕಪ್ಪು ಮಾಡಿದಾರಂತೆ ಸ್ಕೂಲಲ್ಲಿ, ಓದುವಾರದಂತೆ. ಸೊ ಇವತ್ತು ಕೊಟ್ಟಿದ್ದಾರೋದಲ್ವಾ? ಓಕೆ. ರಾಜಶೇಖರ್ ಹಾಸ್ಪಿಟಲಿಂದ ಬಂದಿರೋದು. ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಅದಾಯಿತು, ಇವಾಗ ಓದಿಸಿದ್ದು ಆಯಿತು. ಇವಾಗ ಡೈರಿ ನೋಡಿ ಅವಳೇ ಟೈಮ್ ಟೇಬಲ್ ಜೋಡಿಸ್ಕೊತಾಳೆ. ಸೊ ಇವಾಗ ಅವಳಿಗೆ ಗೊತ್ತಿದೆ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಅವಳೇ ಮಾಡ್ಕೊತಾಳೆ, ಸ್ಟಡಿದೆಲ್ಲ. ಸೊ ಟೈಮ್ ಟೇಬಲ್ ನೋಡ್ಕೊಂಡು ನಾಳೆ ಪೀರಿಯಡ್ಸ್ ಯಾವ್ದ್ಯಾವ್ದಿದೆ ಅಂತ ಬುಕ್ಸ್ ಎಲ್ಲ ಅವಳು ಜೋಡಿಸ್ಕೊತಾಳೆ. ಇನ್ನು ನಂದು ಮನೆ ಕೆಲಸ ಮಾಡ್ಕೊಬೇಕು. ಇನ್ನು 5 ನಿಮಿಷ ಇದೆ. ಇವಾಗ ಹೋಮ್ವರ್ಕ್ ಮುಗೀತು, ಓದಿದ್ದು ಮುಗೀತು. ಸೊ 5:30 ಕೂತ್ಕೊಂಡಿದ್ದು ಇಷ್ಟೊತ್ತಾಗುತ್ತೆ. ಒಂದೊಂದು ಸತಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಅವಳಿಗೆ ಟೈಮ್ ಕೊಡಬೇಕಲ್ವ, ಅದಕ್ಕೆ ನಾನು ಫಸ್ಟ್ ಓದೋದ್ರ ಕಡೆ ಗಮನ ಕೊಟ್ಟು ಆಮೇಲೆ ನಾನು ಮುಂದಿನ ಕೆಲಸ ನೋಡ್ಕೊತೀನಿ. ಸೊ ಇಷ್ಟೊತ್ತು ಕುತ್ಕೊಂಡೆಲ್ಲ ಬರ್ಸಿದ್ನಲ್ಲ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ನೀರೆಲ್ಲ ಸೋರಿದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಸೋರಿದ್ಮೇಲೆ ಎತ್ತಿಟ್ಟು ಬಿಡಬೇಕು ನೋಡಿ. ಕ್ಲೀನಾಗೆಲ್ಲ ಸೋರಿದೆ. ಇಲ್ಲ ಇಂಟೀರಿಯರ್ ಮರದ್ದು ಮಾಡಿಸಿರೋದಲ್ವ, ಹಾಳಾಗುತ್ತೆ. ಇವಾಗ ಇದೆಲ್ಲ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಪಾತ್ರೆ ಟೀ ಕುಡಿದಿದ್ದೆಲ್ಲ ಇದೆ, ಅದೆಲ್ಲ ತೊಳೆದಾಕ್ತೀನಿ. ಅದೆಲ್ಲ ಧೂಳು ತೆಗ್ದಿದ್ದೆಲ್ಲ. ಹಾಗಂತ ನಾನು ಟಿ ವಿ ನೋಡದೇ ಇರಲ್ಲ ಅಂತಲ್ಲ, ಟಿ ವಿನೂ ನೋಡ್ತೀನಿ, ಮನೆ ಕೆಲಸನೂ ಮಾಡ್ಕೊತೀನಿ. ಸೊ ಟಿ ವಿ ಓಡೋಕ್ಕೆ ಹಾಕಿ ಬಿಟ್ಟಿರ್ತೀನಿ, ನಾನು ಕೆಲಸ ಮಾಡ್ಕೋತಾ ಇರ್ತೀನಿ. ಹೀಗೆ ಒಂದೇ ಸಮ ಕೆಲಸನೂ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಇಷ್ಟೊತ್ತು ಓದಿ ಬರೆದಿದ್ದಾಳಲ್ಲ, ಅದಕ್ಕೆ ಇವಾಗ ಮ್ಯಾಂಗೋ ಕಟ್ ಮಾಡಿಕೊಡ್ತಾಯಿದ್ದೀನಿ. ಸೊ ಡೈಲಿ ಒಂದು ಫ್ರೂಟ್ ಕೊಡ್ತೀನಿ, ಯಾಕಂದರೆ ಬರೀ ಆಯಿಲ್ ಐಟಮು ಬಿಸ್ಕೆಟು ಅದೇ ಕೊಡಲ್ಲ ನಾನು. ಸೊ ಎಲ್ಲನೂ ಕೊಡ್ತೀನಿ, ಬ್ಯಾಲೆನ್ಸ್ ಮಾಡ್ತೀನಿ ಅವಳಿಗೆ. ಸೊ ಅದ್ರ ಜೊತೆಗೆ ನಮಗೂ ಹೆಲ್ತ್ಗೂ ಬೇಕಲ್ಲ. ಸೊ ಮನೆಯವ್ರಿಗೂ ಅಷ್ಟೇ ತರಕಾರಿ ಎಲ್ಲ ಹಾಕಿ ಕಳಿಸ್ಕೊಡ್ತೀನಿ. ಸೊ ಇಷ್ಟು ಮಾಡಿಕೊಟ್ರೆ ಅವಳು ಆರಾಮಾಗಿ ಮ್ಯಾಂಗೋ ಅವಳೆ ತಿನ್ಕೊತಾಳೆ. ಹೋಗಿ ತಿನ್ಕೋ. ಥ್ಯಾಂಕ್ ಯು. ವೆಲ್ಕಮ್.
ಎಲ್ಲ ತೊಳೆದಿಟ್ಟಿದ್ದಾಯಿತು. ಸೊ ಅಲ್ಲಿಟ್ಟಿದ್ದೀನಿ ನೀರು ಸೋರೋಕ್ಕೆ. ಸೊ ಪಾತ್ರೆ ಬೀಳ್ತಾ ಹಿಂಗೆ ತೊಳೆದು ಬಿಡ್ತೀನಿ. ಇವಾಗ ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿದ್ದಾಳಲ್ಲ, ಸೊ ಇದೆಲ್ಲ ಉಲ್ಟಾ ಇರೋದೆಲ್ಲ ಸೀದಾ ಮಾಡಿ ಮಿಷಿನ್ಗೆ ಹಾಕ್ತೀನಿ. ನಾಳೆ ಬೆಳಗ್ಗೆ ಎದ್ದು ಆನ್ ಮಾಡಿದ್ರೆ ಅಷ್ಟೇ. ಸೊಪ್ಪು ಪುಡಿ ಹಾಕಿ ಇವಾಗ ಸೀದಾ ಉಲ್ಟಾ ಇರೋದೆಲ್ಲ ಸೀದಾ ಮಾಡಿ ಹಾಕೋದು. ಸೊಪ್ಪು ಪುಡಿ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ನೀರು ಆನ್ ಮಾಡಿದ್ರೆ ಅಷ್ಟೇ, ಬೆಳಗ್ಗೆಗೆ ಕೆಲಸ ಸುಲಭ ಆಯಿತು. ನೋಡಿ ಬಟ್ಟೆ ಎಲ್ಲ ಮಡ್ಚಾಯ್ತು ಇವತ್ತೊಂದೆಲ್ಲ. ಸೊ ಇಟ್ಬಿಡ್ತೀನಿ, ಯಾಕಂದರೆ ಅವತ್ತೇ ಮಡ್ಚಿಬಿಟ್ರೆ ಸರಿ ಇಲ್ಲ. ಲಾಟ್ ಆಗಿಬಿಟ್ರೆ ಕಾಲು ನೋವು ಬರುತ್ತೆ, ನಿಂತ್ಕೊಂಡಾಗಲ್ಲ. ಹಾಗಂತ ನಾನು ನಿಂತ್ಕೊಂಡೆ ಕೆಲಸನೂ ಮಾಡಲ್ಲ, ಕುತ್ಕೊಂಡು ಅವಳಿಗೆ ಓದಿಸಿದ್ದಾಯ್ತಲ್ಲ 2 ಅವರು. ಸೊ ಇವಾಗೆಲ್ಲ ನಿಂತ್ಕೊಂಡು ಕೆಲಸ ಮಾಡಿಬಿಡ್ತೀನಿ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊತೀನಿ. ಪೌರ್ಣಮಿ ಇದೆ, ಸೊ ಹೂವು ಕಟ್ಟಿಡ್ತೀನಿ. ಮೂರ್ತಿಯವರು ದೇವಸ್ಥಾನಕ್ಕೆ ಮತ್ತು ಮನೆಗೆ ಹಾಕಿ ಪೂಜೆ ಮಾಡ್ತಾರೆ, ಫೋಟೋಕ್ಕೆಲ್ಲ, ದೇವ್ರ ಫೋಟೋಗೆ. ಸೊ ನನಗೆ ನಾಳೆ ಗುರು ಪೌರ್ಣಮಿ ದೇವಸ್ಥಾನಕ್ಕೆ ಹೋಗೋ ಅದೃಷ್ಟ ಇಲ್ಲ. ಸೊ ಯಾಕಂದರೆ ನನಗೆ ಇವತ್ತಿಗೆ ಪೀರಿಯಡ್ಸ್ಗೆ 3 ಡೇಸ್ ಆಗಿದೆ. ಸೊ ತುಂಬ ಆಸೆ ಇತ್ತು ಗುರು ಪೌರ್ಣಮಿ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಲಾಸ್ಟ್ ಇಯರ್ ಹೋಗಿದ್ದೆ ಸಾಯಿಬಾಬಾ ದೇವಸ್ಥಾನಕ್ಕೆ. ಈ ವರ್ಷ ಇಲ್ಲ, ಈ ವರ್ಷ ಮೂರ್ತಿಯವರೇ ಹೋಗ್ತಾಯಿದ್ದಾರೆ. ಸೊ ನಂದು ಇನ್ನೂ 5ನೇ ತಾರೀಕಿತ್ತು. ಈ ನೋಡಿ ಈ ಹೆಣ್ಮಕ್ಳಿಗೆ ಡೇಟು ಯಾವಾಗ ಅಂದರೆ ಅವಾಗ ಬಂದುಬಿಡುತ್ತೆ. ಸೊ ಏನಾದರೂ ಹಬ್ಬಗಳಲ್ಲಿ ಈ ಥರ ಸ್ಪೆಷಲ್ ಡೇಸಲ್ಲೂ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೆ ಸರಿ ಆಯಿತು, ಇನ್ನೇನು ಆಗಿದ್ದಾಯಿತು ಅಂತ ಹೂವು ಕಟ್ಟಿಡ್ತೀನಿ. ಮೂರ್ತಿಯವ್ರಿಗೆ ಕಟ್ಟೋಕ್ಕೆ ಬರಲ್ಲ, ಮತ್ತು ಬಿಂದೆ ಇನ್ನೂ ಚಿಕ್ಕ ಹುಡುಗಿ ಅವ್ರ ಪೂಜೆ ಎಲ್ಲ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕೆ ಕಟ್ಟಿಡ್ತೀನಿ. ಮೂರ್ತಿಯವರು ಬರೀ ಫೋಟೋಗೆ ಹೂವು ಬದಲಾಯಿಸಿ ಕಡ್ಡಿ ಹಚ್ಬಿಟ್ಟು ಹೋಗ್ತಾರೆ. ನಾಳೆ ಅವರೊಬ್ಬರೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಇವಾಗ ಇದನ್ನು ಕಟ್ಟಿಡ್ತೀನಿ, ನೀರು ತುಂಬಿಸ್ಬಿಟ್ಟು ಹಾಕ್ತಾರೆ. ಯಾಕಂದರೆ ಹೂವು ಮಾರೋರೆಲ್ಲ ಹಾಕ್ತಾರಲ್ಲ, ಸೊ ದೇವ್ರಿಗೇನು ದೋಷ ಇಲ್ಲ ಅಂದ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ಕಟ್ಟೋರು ಯಾರೂ ಇಲ್ಲ, ಬೇರೆಯವರು. ಸೊ ಅದಕ್ಕೋಸ್ಕರ ನಾನೇ ಇವಾಗ ಎಷ್ಟಾಗುತ್ತೋ ಸ್ವಲ್ಪ ಫೋಟೋಕ್ಕೆ ಮತ್ತು ನಾಳೆ ದೇವಸ್ಥಾನಕ್ಕೆ ಎಷ್ಟು ಕಟ್ಟಿರ್ತೀನಿ. ಸೊ ಇದು ಅರ್ಧ kg ತೊಗೊಂಡಿರೋದು, ಅರ್ಧ kg 50 ರೂಪಾಯಿ ಅಂತ ಇತ್ತು. ಸೊ ಅರ್ಧ kg ಸಾಮಂತಿಗೆ ತೊಗೊಂಡಿರೋದು. ಇವಾಗ ಕಟ್ಟೋಣ. ಪುಡಿ ಹೂವು ಎಲ್ಲ ಕಟ್ಟಾಯಿತು. ಇವಾಗ ಈ ಪುಡಿ ಹೂವು ಇದೆಯಲ್ಲ, ಸೊ ಇದನ್ನು ನಾನು ಬಿಸಾಕಲ್ಲ. ಯಾಕಂದರೆ ಇದನ್ನು ಎಲ್ಲ ಇದು ಸಪ್ರೇಟ್ ಮಾಡಿ ನೋಡಿ, ಈ ಥರ ಸಪ್ರೇಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ನಾಳೆ ರಂಗೋಲಿ ಹಾಕ್ತೀನಲ್ಲ, ಸೊ ಹೊಸ್ಲು ಮುಂದೆ ಆವಾಗ ರಂಗೋಲಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಚೆನ್ನಾಗಿರೋ ಹೂವು ಮಾತ್ರ ಇಟ್ಕೊಂಡು ಚೆನ್ನಾಗಿಲ್ದಿರೋದೆಲ್ಲ ಈ ಥರ ಬಿಸಾಕ್ಬಿಡ್ತೀನಿ. ಸೊ ಇದನ್ನು ರಂಗೋಲಿ ಹಾಕಿದ್ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದವಾಗಿ ಕಾಣುತ್ತೆ ಅಂತ. ಈ ಥರ ಪುಡಿ ಹೂವು ಕಟ್ಟಿದಾಗೆಲ್ಲ ಪುಡಿ ಹೂವು ಸಿಗುತ್ತಲ್ಲ ಈ ಥರ, ಅದನ್ನೆಲ್ಲ ನಾನು ಬಿಸಾಡಲ್ಲ. ಒಂದು ಬಾಕ್ಸ್ಗೆ ಹಾಕಿ ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಇದನ್ನು ಫ್ರಿಜ್ಜಲ್ಲಿಟ್ಟರೆ ಹೀಗೆ ಫ್ರೆಶ್ ಆಗಿರುತ್ತೆ. ಬೆಳಿಗ್ಗೆ ರಂಗೋಲಿ ಹಾಕಿದ್ಮೇಲೆ ರಂಗೋಲಿ ಮೇಲೆ ಹಾಕಿದ್ರೆ ಅಂದ ಚೆನ್ನಾಗಾಗುತ್ತೆ, ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಥರ ಮಾಡೋದು. ಬೇಕಾದರೆ ಇದು ನಿಮ್ಗೆ ಯೂಸ್ ಆಗುತ್ತೆ, ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕಂತೂ ಚೆನ್ನಾಗಿರೋ ಹೂವನ್ನ ನಾನೆಲ್ಲ ಪುಡಿ ಮಾಡಲ್ಲ. ಈ ಥರ ಕಟ್ಟೋವಾಗಲೇ ಪುಡಿ ಹೂವು ಆಗುತ್ತಲ್ಲ, ಸೊ ಅದನ್ನು ನಾನು ಈ ಥರ ಎತ್ತಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಗಲೀಜಿದ್ರೆ ಅದನ್ನೆಲ್ಲ ಸೈಡಿಗೆ ತೆಗೆದುಬಿಡ್ತೀನಿ. ಅಂದರೆ ತೋಟ ಅದು ಎಲೆದು ಎಲ್ಲ ಇರುತ್ತಲ್ಲ, ಸೊ ಮಳೆ ಮೋಡ ಮುಚ್ಕೊಂಡೇ ಇತ್ತು, ಹೂವು ಏನಷ್ಟು ಫ್ರೆಶ್ ಅನ್ನಿಸ್ಲಿಲ್ಲ ನನಗೆ. ಸೊ ಓಕೆ ನೋಡಿ, ಇವಾಗ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ರಂಗೋಲಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಾಳೆ ಬೆಳಗ್ಗೆಗೆ ಇವತ್ತು ಸಂಜೆನೇ ಎಷ್ಟಾಗುತ್ತೋ ಅಷ್ಟು ಆಲ್ಮೋಸ್ಟ್ ಕೆಲಸ ನಾಳೆ ಬೆಳಗ್ಗೆಗೆ ಏನೇನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಏನೇನೆಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಡೋದು, ನಾಳೆ ಬರೀ ಸೋಪ್ ಪುಡಿ ನೀರು ಹಾಕೋದು, ಮತ್ತು ಬಟ್ಟೆ ಎಲ್ಲ ಉಲ್ಟಾ ಇರೋದು ಸೀದಾ ಮಾಡಿ ಇಡೋದು, ಮತ್ತು ಬೆಳಗ್ಗೆ ಸಾರಿಗೆಲ್ಲ ತಂದು ಇಟ್ಕೊಳ್ಳೋದು, ಬಿಂದಿಯಾಗಿ ಎಲ್ಲ ಹೋಮ್ವರ್ಕ್ ಆಯಿತು. ಹೀಗೆ ನನ್ನ ಸಂಜೆಯ ರೂಟೀನ್ ನಾಳೆ ಬೆಳಗ್ಗೆಗೆ ಪ್ರಿಪೇರ್ ನಡೀತಾ ಇರುತ್ತೆ. ಜೊತೆಗೆ ಇವಾಗ ನೈಟ್ ಊಟಕ್ಕೆ ಕೂಡ ಇವಾಗ ಅಕ್ಕಿ ನೆನೆ ಹಾಕಿದ್ದೀನಿ. ಸೊ ಮುದ್ದೆ ಮತ್ತು ಸೈಡ್ ಡಿಶ್ ಮಾಡಬೇಕು, ಮಾಡ್ತೇನೆ. ಅವರು ಕಲ್ಲಂಗಡಿ ಹಣ್ಣು ತಂದಿದ್ರು, ಅವರೇ ಎಲ್ಲ ಕಟ್ ಮಾಡಿ ಇಟ್ಟಿದ್ರು, ಬಾಕ್ಸಲ್ಲಿ ಇಟ್ಟಿದ್ರು. ಸೊ ಇವಾಗ ನಾನು ಒಂದು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಬೆಳಗ್ಗೆಗೆ ಮೂರ್ತಿಯವ್ರಿಗೆ ಮತ್ತು ಬಿಂದಿಯಾಗೆ ಸ್ನ್ಯಾಕ್ಸ್ ಶಾರ್ಟ್ ಬ್ರೇಕ್ ಒಳಗೆ ಬರುತ್ತೆ, ಅವಳಗಾಗುತ್ತೆ, ಮತ್ತು ಮೂರ್ತಿಯವ್ರಿಗೆ ಹೋಗುತ್ತೆ. ಇದು ನಾನಿವಾಗ ತಿಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೋಗ್ಬೇಕು. ನೈಟ್ ಊಟಕ್ಕೆ ಮಾಡ್ತೀನಿ. ಈ ಥರ
ಪುಡಿ ಹಾಕ್ಕೊತೀನಿ, ಚಿಲ್ಲಿ ಪೌಡರ್ ಮತ್ತು ಉಪ್ಪು ಪುಡಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಸೊ ಇದಕ್ಕೆಲ್ಲ ನಾನು ಯೂಸ್ ಮಾಡ್ತೀನಿ. ಇಟ್ಟಿದ್ದೀನಿ, ಅನ್ನ ಹಾಕ್ತಾಯಿದೆ, 1 ಲೋಟ ಹಾಕಿದ್ದೀನಿ, ಯಾಕಂದರೆ ಮಧ್ಯಾಹ್ನದ ಸ್ವಲ್ಪ ಅನ್ನ ಇದೆಯಲ್ಲ, ಸೊ ಅದಕ್ಕೋಸ್ಕರ 4 ಮೊಟ್ಟೆ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಮೊಟ್ಟೆ ಫ್ರೈ, ಮೊಟ್ಟೆ ಪಲ್ಯ ಅಂತಲೂ ಹೇಳ್ಬೋದು. ಆಗ್ತಾಯಿದೆ ರಾತ್ರಿಯ ಊಟಕ್ಕೆ. ಓಕೆ, ಮೊಟ್ಟೆ ಪಲ್ಯ, ಬಸ್ಸಾರು ಇತ್ತಲ್ಲ, ಸೊ ಹುಳಿಕಾಯಿ ಪಲ್ಯ ಸ್ವಲ್ಪ ಇದೆ, ಅದಕ್ಕೆ ಇವಾಗ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಅನ್ನ ಆಯಿತು, ಸೈಡ್ ಡಿಶ್ಶು ಆಯಿತು. ಆಮೇಲೆ ಇವಾಗ ಮುದ್ದೆ ಮಾಡಿಬಿಟ್ರೆ ಊಟ ರೆಡಿ ಆಗುತ್ತೆ. ಬಿಸಿ ಆಗ್ತಾಯಿದೆ, ಪಲ್ಯ ರೆಡಿ ಇದೆ, ಅನ್ನನೂ ಆಯಿತು. ಊಟ ಇವಾಗಿನೇ ಮಾಡಬೇಕು. 9:15 ಆಯಿತು. ಸೊ ಇದು ಬಂದು ಮುದ್ದೆ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿಟ್ಟರೆ ತುಂಬ ಬಿಸಿ ಇರುತ್ತೆ, ಮಿನಿಮಮ್ ಒಂದು 4 ಅವರ್ ಆದರೂ ಬಿಸಿ ಇರುತ್ತೆ. ನೋಡಿ 2 ಮುದ್ದೆ ಮಾಡಿದ್ದೀನಿ ನನಗೆ, ಮೂರ್ತಿಯವ್ರಿಗೆ. ಸೊ ಹಬೆ ಬರ್ತಾ ಇದೆಯಲ್ಲ, ಸೊ ಇವಾಗ ಮುಚ್ಚಿಟ್ಬಿಡ್ತೀನಿ. ಮೂರ್ತಿಯವರು ಬಂದು ಊಟ ಮಾಡ್ತಾರೆ, ನಾನು ಅವ್ರಿಗೆ ಕಾಯಲ್ಲ, ಅವನು ಊಟ ಮಾಡಿಬಿಡ್ತೀನಿ, ಯಾಕಂದರೆ ಹೊಟ್ಟೆ ಹಸಿದಂಗೆ. ಅದಕ್ಕೆ ಮುದ್ದೆ, ಬಸ್ಸಾರು ಆ್ಯಂಡ್ ಮೊಟ್ಟೆ ಪಲ್ಯ. ಸೊ ಮೂರ್ತಿಯವ್ರು ಬರೋವರೆಗೂ ನಾನು ಯಾಕೆ ಕಾಯಿಲ್ಲ ಅಂದರೆ, ಅವ್ರು ಬರೋದು 11:15, 11:15 ಆ ಥರ ಆಗುತ್ತೆ. ಸೊ ಅದಕ್ಕೆ ಅವ್ರು ಊಟ ಮಾಡ್ಕೊಂಬೇಡಮ್ಮ, ಕಾಯಬೇಡ ಅಂತಾರೆ. ಇವಾಗ ಊಟ ಮಾಡಿಬಿಟ್ಟು ನಂದು ಬಿಂದಿಯದು ಊಟ ಆದಮೇಲೆ ಪಾತ್ರೆ ತೊಳೆದಿಟ್ಬಿಟ್ಟು, ಆಮೇಲೆ ಅವ್ರು ಬರ್ತಾರಲ್ಲ ಅವ್ರ ಬಾಕ್ಸ್ ಎಲ್ಲ ತೊಳೆದಿಟ್ಬಿಟ್ಟು, ಅವ್ರದ್ದು ಊಟ ಎಲ್ಲ ಆದಮೇಲೆ ಇನ್ನೊಂದು ಸಮ್ ಟೈಮ್ ತೊಳಿತೀನಿ, ಇಲ್ಲ ಮಲಗಿಬಿಡ್ತೀನಿ, ಆಮೇಲೆ ಬೆಳಗ್ಗೆ ತೊಳ್ಕೊತೀನಿ ಹಾಗೆ. ಓಕೆ, ಬಿಂದ್ಯಾನು ಮುದ್ದೆ ತಿಂತಾವಳೇನೋ, ಮುದ್ದೆನೋ ಅಂತ ಇದ್ದೀನಿ. ಸೊ ಅವಳಿಗೆ ಹಾಕ್ಕೊಟ್ಟಿದ್ದೀನಿ, ಅವಳಿಗೆ ಹೆಂಗೆ ಬರುತ್ತೋ ಹಂಗೆ ತಿನ್ನು ಅಂತ ಕಲಿಸ್ತಾ ಇದ್ದೀನಿ. ಯಾವಾಗ ಅವರಪ್ಪ ತುತ್ತು ಮಾಡೋಕ್ಕವರು, ಸೊ ಡಿಪೆಂಡೆನ್ಸಿ ಬೇಡ, ಅವಳೇ ಕಲೀಲಿ ಅಂತ ಇವಾಗ ಅವಳಿಗೆ ಇಂಡಿಪೆಂಡೆಂಟಾಗಿ ಸಪ್ರೇಟ್ ತಟ್ಟೆ ಕೊಟ್ಟಿದ್ದೀನಿ, ತಿಂತ ಅವಳು. ನೋಡಿ ಊಟ ಎಲ್ಲ ಆಯಿತು, ನಂದು ಬಿಂದ್ಯಾದು. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ, ಸಿಂಕೆಲ್ಲ ಕ್ಲೀನ್ ಮಾಡಿರ್ತೀವಿ. ಇದು ಮುದ್ದೆದು ತೊಳೆದಿಲ್ಲ, ಅದು ನೆನೆಬೇಕು, ಬೆಳಗ್ಗೆ ತೊಳಿತೀನಿ. ಅದು ಕೆಳಗಡೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಅದು ನೆನೆಯಿದ್ರೆ ಚೆನ್ನಾಗಿ ಬೆಳಗ್ಗೆ ಇಲ್ಲ ಏನಾದರೂ ಇವಾಗ ಕೆರೆಯೋಕ್ಕೆ ಹೋದರೆ ತಪ್ಪಲೆ ತೂತು ಬೀಳುತ್ತೆ, ಅದಕ್ಕೆ ನಾನು ಕೆರೆಯಲ್ಲ, ಅದೇನು ಬಿಡಬೇಕು, ಅದಕ್ಕೆ ನೆನೆಸಿ ನೀರು ತುಂಬಿ ಇಟ್ಟಿದ್ದೀನಿ. ಸೊ ಇನ್ನು ಮೂರ್ತಿಯವ್ರಿಗೆ ಊಟ ಎಲ್ಲ ಹಾಗೈತೆ. ಅವ್ರು ಬಂದು ಊಟ ಮಾಡಾದ್ಮೇಲೆ 1 ಟ್ರಿಪ್ಪು ಪಾತ್ರೆ ತೊಳೆದ್ಬಿಡ್ತೀನಿ. ನಾನು ಏನಕ್ಕಪ್ಪ ಅವಾಗವಾಗ ಪಾತ್ರೆದೇ ಹೇಳ್ತಾ ಇರ್ತೀನಿ ಅಂದರೆ, ತುಂಬ ಲಾಟ್ ಪಾತ್ರೆ ಆಗಿಬಿಟ್ರೆ ತೊಳೆಯೋಕ್ಕಾಗಲ್ಲ, ಮತ್ತು ಕಾಲು ಫುಲ್ ನೋವು ಬಂದುಬಿಡುತ್ತೆ, 2 ಕಾಲು ನಿಂತ್ಕೊಂಡೇ ತೊಳಿಬೇಕಲ್ವ ಸಿಂಕಲ್ಲಿ, ಅದಕ್ಕೆ. ಮತ್ತು ಬ್ಯಾಕ್ ಪೈನು ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದ್ದಾಗೆ ನಾನು ತೊಳೆದಾಕ್ಕೊಂಬಿಡ್ತೀನಿ. ಸೊ ನನ್ನ ಒಂದು ಅನಿಸಿಕೆ ಇದು. ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಸಂಜೆಯ 4 ಗಂಟೆಯಿಂದ ಸುಮಾರು ಇವಾಗ 9:15 ಆಯ್ತಾ ಬಂತು, ಅಲ್ಲಿ ಗಂಟ ನನ್ನ ರೋಟೀನ್. ನಮ್ಮ ಬಿಂದೆ ಇನ್ನೂ ಊಟ ಮಾಡ್ತಾ ಇದ್ದಾಳೆ. ಸೊ ಇವಾಗ ನೋಡಿ ಸೀರಿಯಲ್ಲು ಓಡ್ತಾಯಿದೆ, ನೋಡ್ಕೋತಾ ಹಾಗೇ ಕೆಲಸನೂ ಮುಗಿಸ್ಕೊಂಡೆ. ಹೀಗೆ ನನ್ನ ದಿನಚರಿ ಇರುತ್ತೆ, ಸಂಜೆಯ ರೋಟೀನ್. ಇವಾಗ ಎಲ್ಲ ಆಯಿತು, ಮೂರ್ತಿಯವ್ರು ಬರೋ ಗಂಟ ಏನು ಮಾಡ್ತೀನಿ ಅಂದರೆ, ನನಗೆ ಸೀರಿಯಲ್ ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡ್ತೀನಿ, ಇಲ್ಲ ಅಂದರೆ ಬುಕ್ಸ್ ಇದೆ ಲೈಬ್ರರಿಯಿಂದ ತಂದಿರೋದು, ಬುಕ್ಸ್ ಓದ್ಕೊಂಡಿರ್ತೀನಿ. ಮೂರ್ತಿಯವ್ರು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಿದ್ದೆ ಮಾಡೋದು. ಸಾಂಬಾರು ಬಿಸಿ ಇಟ್ಟು ಓಕೆ, ಮತ್ತೆ ಬಿಸಿ ಮಾಡ್ತೀನಿ, ಯಾಕಂದರೆ ಅವ್ರು ಆರೋಗ್ಬಿಡುತ್ತಲ್ವ, ಅದಕ್ಕೆ. ಓಕೆ ಫ್ರೆಂಡ್ಸ್, ಗುಡ್ ನೈಟ್ ಎಲ್ಲರಿಗೂ, ಶುಭರಾತ್ರಿ.